ಕೆಲ್ಸಕ್ಕೆ ಹೋಗು ಅಂದಿದ್ದಕ್ಕೆ ತಂದೆಯನ್ನೇ ಹತ್ಯೆಗೈದಿದ್ದಾರೆ ಮಗ. ತಂದೆ ಹತ್ಯೆಗೈದು ಹೇಗ್ ಮಲಗಿದ್ದಾರೆ ನೋಡಿ ಅಂತ ಹೇಳಿ ನಾಟಕವಾಡಿದ್ದಾನೆ. ತಂದೆ ಶವದ ಮುಂದೆ ಕೂತು ಕಣ್ಣೀರ್ ಹಾಕಿದ್ದ ಪಾಪಿ ಮಗ ಹತ್ಯೆ ಬಳಿಕ ನಾಟಕವಾಡಿದ್ದಾನೆ. ಈಗ ಪುತ್ರನ ಕೃತ್ಯ ಬಯಲಾಗಿದೆ. ಕಾಕಿ ಆತನೇ ಕೊಲೆ ಮಾಡಿದ್ದು ಅನ್ನೋದು ಕಂಡುಹಿಡಿದಿದೆ. ಸೆಪ್ಟೆಂಬರ್ 3ನೇ ತಾರೀಕಿನಂದು ದಾಸರಹಳ್ಳಿಯಲ್ಲಿ ತಂದೆ ಮಂಜು ಸಾವನ್ನಪ್ಪಿದ್ರು. ಮಗ ಮನೋಜ್ನಿಂದ ತಂದೆ ಸಾವಿನ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನಮ್ಮ ತಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆತ ಮಾಹಿತಿಯನ್ನ ಕೊಟ್ಟಿದ್ದ. ಸೋಫಾ ಮೇಲೆ ಮಲಗಿದ್ದ ಸ್ಥಿತಿಯಲ್ಲಿ ಮಂಜು ಶವ ಪತ್ತೆಯಾಗಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋದು ವರದಿಯಾಗಿದೆ. ನೋಡಿ, ಹತ್ಯೆಯಾದ ಮಂಜು ಮಗ ಮನೋಜ್ ಅಂದ್ರೆ ಕೆಲ್ಸಕ್ಕೆ ಹೋಗು ಅನ್ನುವಂತ ವಿಚಾರದಲ್ಲಿ ತಂದೆ ಮಗನ ನಡುವೆ ಗಲಾಟೆ ಆಗಿದೆ. ಆ ಸಂದರ್ಭದಲ್ಲಿ ಕೊಲೆ ಮಾಡಿದ್ದಾರೆ. ತನಿಖೆ ವೇಳೆ ಮಂಜು ಸಾವಿನ ರಹಸ್ಯವನ್ನ ಭೇದಿಸಿದ್ದಾರೆ ಪೊಲೀಸರು. ಮೃತ ಮಂಜು ಮನೆಗೆ ಬಂದು ಹೋಗಿದ್ದ ಮಗನ ಸ್ನೇಹಿತ ಕೂಡ ಬಂದು ಹೋಗಿರೋ ವಿಚಾರ ಗೊತ್ತಾಗಿದೆ. ಮಗ ಮನೋಜ್ ಸ್ನೇಹಿತ ಪ್ರವೀಣ್ ಹಿಂದೆ ಬಿದ್ದಿದೆ ಕಾಕಿ. ಸ್ನೇಹಿತ ಪ್ರವೀಣ್ ಅನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಲಾಗಿದೆ. ಮನೋಜ್ ಹತ್ಯೆಗೈದಿರುವ ಸತ್ಯ ಸ್ನೇಹಿತ ಪ್ರವೀಣ್ ಬಾಯ್ ಬಿಟ್ಟಿದ್ದಾನೆ. ಅವರಪ್ಪ ಪದೇ ಪದೇ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದ್ರು. ಪದೇ ಪದೇ ತಂದೆ ಬಳಿ ಕುಡಿಯೋದಕ್ಕೆ ಹಣ ಕೇಳ್ತಾ ಇದ್ದ ಮನೋಜ್. ಇದರಿಂದಾಗಿ ರೋಸ್ ಹೋಗಿ ತಂದೆಯನ್ನ ಮನೋಜ್ ಹತ್ಯೆಗೈದಿದ್ದಾನೆ ಅಂತ ಹೇಳಿ ಪ್ರವೀಣ್ ಅಂದ್ರೆ ಮನೋಜ್ನ ಸ್ನೇಹಿತ ಪೊಲೀಸರ ಮುಂದೆ ಬಾಯ್ ಬಿಟ್ಟಿದ್ದಾನೆ. ಈಗ ಪ್ರವೀಣ್ ಅನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಮಗ ಮನೋಜ್ ಎಸ್ಕೇಪ್ ಆಗಿದ್ದಾನೆ. ಪರಾರಿಯಾಗಿರುವಂತಹ ಪುತ್ರ ಮನೋಜ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಕೆಲ್ಸಕ್ಕೆ ಹೋಗು ಅನ್ನುವಂತಹ ವಿಚಾರದಲ್ಲಿ ತಂದೆಯೇ ಮಗನನ್ನ ಹತ್ಯೆ ಮಾಡ್ತಾನೆ ಅಂತ ಅಂದ್ರೆ ಏನ್ ಹೇಳೋದು? ಈಗ ಸದ್ಯ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಹೊರಬಂದಿದೆ ಮಂಜುನಾಥ್? ಮಧು, ಈಗ ಏನು ಪ್ರವೀಣ್ ರೆಡ್ಡಿ ಏನಿದ್ದಾನೆ ಈತನನ್ನ ಈಗಾಗಲೇ ಪೊಲೀಸರು ಬಂಧನವನ್ನ ಮಾಡಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಆದ್ರೆ ಮನೋಜ್ ಎಂಬತ್ತ ಅಂದ್ರೆ ಏನು ಮಂಜುವಿನ ಹಿರಿಮಗ ಮನೋಜ್ ಏನಿದ್ದಾನೆ ಈತ ಕುಡಿತದ ಚಟಕ್ಕೆ ದಾಸನಾಗಿರ್ತಾನೆ. ಈತ ಕೆಲಸಕ್ಕೆ ಹೋಗ್ತಿರೋದಿಲ್ಲ, ತಂದೆ ಜೊತೆ ಮರಗೆಲ್ಸವನ್ನ ಮಾಡ್ಕೊಂಡಿರ್ತಾನೆ. ಕೆಲಸ ಮಾಡಬಾ ಅಂತ ಹೇಳಿದ್ರೆ ಮಾಡ್ತಿರ್ಲಿಲ್ಲ. ಮತ್ತೆ ಪೋಲಿ ಹುಡುಗರ ಜೊತೆ ಓಟವನ್ನ ಮಾಡ್ಕೊಂಡು ಪ್ರತಿನಿತ್ಯ ಮನೆಗೆ ಬರ್ತಾ ಇರಲಿಲ್ಲ. ಈ ರೀತಿಯಾಗಿ ಮನೆಯಲ್ಲಿ ಆಗಾಗ ಜಗಳಗಳಾಗ್ತಿರುತ್ತೆ. ಸೊ ಆಗಾಗ ಈತ ಮನೋಜ್ ಏನಿರ್ತಾನೆ ಈತ ತನ್ನ ತಂದೆ ಬಳಿ ಹಣವನ್ನ ಕೊಡು ನನಗೆ ಖರ್ಚಿಗೆ ಅಂತ ಹೇಳಿ ಕೇಳ್ತಾನೆ. ಆದ್ರೆ ಕೊಟ್ಟಿರೋದಿಲ್ಲ. ನಿನ್ ಕೆಲ್ಸಕ್ಕೆ ಹೋಗು, ಕೆಲ್ಸದಲ್ಲಿ ಹೋಗಿ ದುಡ್ಕೊಂಡು ಇದ್ ಮಾಡು ಅಂತ ಹೇಳಿರ್ತಾರೆ. ಆದ್ರೆ ಈತ ಇದನ್ನೇ ತನ್ನ ತಂದೆ ಮೇಲೆ ದ್ವೇಷವನ್ನ ತೆಗೆದುಕೊಂಡಿರ್ತಾನೆ. ಕಳೆದ ಏನು ಸೆಪ್ಟೆಂಬರ್ 3ನೇ ತಾರೀಕಿನ ಈತ ತಂದೆ ಆಸ್ಪತ್ರೆಗೆ ಹೋಗಿ ಬಂದು ಸೋಫಾ ಮೇಲೆ ಮಲಗಿರ್ತಾರೆ. ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಆಗ ಈತ ಮತ್ತೆ ಈತನ ಫ್ರೆಂಡ್ ಏನು ಪ್ರವೀಣ್ ಏನಿದ್ದಾನೆ ಇವರಿಬ್ರು ಕೂಡ ಹೋಗಿ ಟವಲ್ ನಿಂದ ಕುತ್ತಿಗೆಯನ್ನ ಬಿಗಿದು ತನ್ನ ತಂದೆಯನ್ನ ಅಂದ್ರೆ ಮನೋಜ ಕೊಲೆಯನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರ ಏನು ತನ್ನ ತಾಯಿ ಬಂದು ನೋಡೋ ಘಟನೆ ಬೆಳಕಿಗೆ ಬರ್ತದೆ. ಘಟನೆ ಸಂಬಂಧ ಈಗಾಗಲೇನು ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮರಣೋತ್ತರ ಪರೀಕ್ಷೆ ಬಂದ ನಂತರ ಈಗ ಕೊಲೆ ಆಗಿರ್ತಕ್ಕಂಥ ಗೊತ್ತಾಗಿರ್ತಕ್ಕಂಥ ಈಗ ಪ್ರವೀಣ್ ಅನ್ನ ಬಂಧನವನ್ನ ಮಾಡಲಾಗಿದೆ. ಮತ್ತೆ ಮನಸ್ಸನ್ನ ಹುಡುಕಾಟವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೌದು. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.